ಆ್ಯಕ್ಚುಲಿ ಇದು ದಾವಣಗೆರೆ ಕಿಚ್ಚಷ್ಟೇ ಅಲ್ಲ, ಕೋಲಾರದ ಒಳಕಿಚ್ಚು ಹೌದು ಅನ್ನುವಂಥದ್ದು. ದಾವಣಗೆರೆ ಬೆಂಕಿಗೆ ಕೋಲಾರದ ನಂಟು ಬಹಳ ಗಾಢವಾಗಿದೆ ಅನ್ನೋ ಒಂದು ವಿಚಾರವನ್ನು ಒಳನೋಟ ನಿಮ್ಮ ಮುಂದೆ ಇಡ್ತಾ ಇದೆ. ತಮ್ಮ ಪರಮಾಪ್ತನ ಪಟ್ಟಾಭಿಷೇಕಕ್ಕೆ CM ಪ್ಲಾನ್ ಮಾಡಿದ್ರ ಕೋಲಾರದ ಮುಖಾಂತರ. ಅಲ್ಲಿ ಕೋಲಾರದಲ್ಲಿ ಅಡ್ಡ ಬಂದಿದ್ದು ನಜೀರ್ ಅವರ ಒಂದು ರೀತಿಯಲ್ಲಿ ಸಾಕಿದ ಗಿಣಿಯೇ ಹದ್ದಾಗಿ ಕಚ್ಚಿದ ಕಥೆ ಇದು. ನಜೀರ್ ತಲೆದಂಡದ ಹಿಂದೆ ಕೋಲಾರದ ರಾಜಕೀಯ ಕೂಡ ಇತ್ತು. ಕೇವಲ ದಾವಣಗೆರೆ ಉಪಚುನಾವಣೆ ರಾಜಕೀಯ ಮೇಲ್ನೋಟಕ್ಕೆ ಕಂಡು ಬಂದಿದ್ದಷ್ಟೇ ಅಲ್ಲ, ಕೋಲಾರದಲ್ಲಿ ಅತ್ಯಂತ ಪ್ರಬಲರಾಗಿದ್ರು ನಜೀರ್. ನೆಕ್ಸ್ಟ್ ಟಿಕೆಟ್ ಅಂತ ಬಂದರೆ ನಜೀರ್ ಹೆಸರು ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಅತ್ಯಂತ ಹೆಚ್ಚಾಗಿತ್ತು. ಹಾಗಾಗಿ ಪರಮಾಪ್ತನಿಗೆ ಅಲ್ಲಿ ನೆಲೆ ಕಲ್ಪಿಸುವ ಉದ್ದೇಶದಿಂದ ಅಡ್ಡ ಇದ್ದವರನ್ನ ಬದಿಗೆ ಸರಿಸೋ ಕೆಲಸ ಆಯ್ತಾ ಇಲ್ಲಿ ಅನ್ನುವಂಥ ಮಾತು ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನಿದೆ ಕೋಲಾರದ ಪರಿಸ್ಥಿತಿ? ನಜೀರ್ ಅವರು ಹೋಗೋದಕ್ಕೆ, ಅವರ ತಲೆದಂಡ ಆಗೋದಕ್ಕೆ ಕೋಲಾರದ ರಾಜಕಾರಣದ ಒಳಸುಳಿಗಳು ಕಾರಣ ಅನ್ನುವಂಥದ್ದು ನಮ್ಮ ಒಳನೋಟಕ್ಕೆ ಸಿಕ್ಕಿರುವಂಥ ಮಾಹಿತಿ. ಕೋಲಾರದಲ್ಲಿ ಸಿಚುವೇಶನ್ ಏನಿದೆ, ಕಾಂಗ್ರೆಸ್ ಸಿಚುವೇಶನ್ ಏನಿದೆ? ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಬಹುಶಃ ಇದೊಂದು ಉದಾಹರಣೆ ಇರ್ಬೋದು. ನಾವು ಒಳನೋಟದ ಸುದ್ದಿಯನ್ನು ಹೋಗಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದಂಥದ್ದು ಎಲ್ಲೋ ಒಂದು ಕಡೆ ಕೋಲಾರ ರಾಜಕಾರಣ ಏನಿದೆ ಅದು ನಸೀರ್ ಅಹಮದ್ ಅವರ ತಲೆದಂಡಕ್ಕೆ ಕಾರಣ ಅಂತಕ್ಕಂಥದ್ದು. ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಆದಂತಹ ಒಳ ಏಟು ಮತ್ತು ಮುಸ್ಲಿಂ ಮುಖಂಡರು ನಸೀರ್ ಅಹಮದ್, ಅಬ್ದುಲ್ ಜಬ್ಬಾರ್, ಇವರು ಜಮೀರ್ ಅಹಮದ್, ಇವರೆಲ್ಲರೂ ಮಾಡಿದಂತಹ ಒಂದಷ್ಟು ಪಕ್ಷಕ್ಕೆ ಕೊಡುವಂಥ ಒಳ ಏಟು ಏನಿತ್ತು ಅದು ಕಾರಣ ಅಂತಕ್ಕಂಥ ಚರ್ಚೆ ಆಯಿತು. ಅದರ ಭಾಗವಾಗಿಯೇ ನಸೀರ್ ಅಹಮದ್ CM ಅವರ ರಾಜಕೀಯ ಕಾರ್ಯದರ್ಶಿ ಅವರ ತಲೆದಂಡ ಆಯಿತು ಅಂತಕ್ಕಂಥದ್ದು ಚರ್ಚೆ ಇತ್ತು. ಅದೇ ವಿಚಾರಣೆ ಈವರೆಗೂ ಕೂಡ ಕೇಳಿಬರ್ತಾ ಇತ್ತು. ಆದರೆ ಅದರ ಹಿಂದಿನ ಅಸಲಿ ಸತ್ಯವೇ ಬೇರೆ ಅಂತಕ್ಕಂಥದ್ದು ಈಗ ರಾಜಕೀಯ ಪಡಸಾಲೆಯಲ್ಲಿ ತಡವಾಗಿ ನಿಧಾನವಾಗಿ ಹರಿದಾಡ್ತಕ್ಕಂಥ ವಿಚಾರ. ಈಗ ಅದೇ ವಿಚಾರವನ್ನು ಕಾಂಗ್ರೆಸ್ನ ನಾಯಕರೇ ಸ್ವತಃ ಗುಸುಗುಸು ಪಿಸು ಅಂತ ಹೇಳಿ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಅಂತ ನೋಡೋದಾದರೆ, ನೋಡಿ, ಕೋಲಾರದಲ್ಲಿ ತಮ್ಮ ಪರಮಾಪ್ತನೊಬ್ಬರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಬೇಕು ಕೋಲಾರದ ವಿಧಾನಸಭಾ ಕ್ಷೇತ್ರದಲ್ಲಿ ಅನ್ನೋ ಒಂದೇ ಕಾರಣಕ್ಕೆ ಅಲ್ಲಿ ಪ್ರಬಲ ಸ್ಪರ್ಧಿಯಾಗಿ ಆಗೋದಕ್ಕೆ ತಯಾರಿಯನ್ನು ನಡೆಸ್ತಿದ್ದಂತಹ ತನ್ನ ಪರಮಾಪ್ತನೇ ಬೇರೆ ಯಾರೂ ಅಲ್ಲ, ನಸೀರ್ ಅಹಮದ್ ಅವರ ತಲೆದಂಡ ಆಗಿರ್ತಕ್ಕಂಥದ್ದು. ಇದು ರಾಜಕೀಯವಾಗಿ ಏನು ಬೇಕಾದರೂ ಆಗತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ತನ್ನ ಪರಮಾಪ್ತ ಆಗಿದ್ದಂಥವರು, ತಾನೇ ಸಾಕಿದ್ದಂಥವರು, ತನ್ನ ರಾಜಕೀಯ ತನ್ನ ಒಂದು ಪ್ರಭಾವದಿಂದಲೇ ನಸೀರ್ ಅಹಮದನ್ನು ಮುನ್ನೆಲೆಗೆ ತಂದಿದ್ದಂಥವರು, ತನ್ನ ರಾಜಕೀಯ ಕಾರ್ಯದರ್ಶಿಯಾಗಿ ಇಟ್ಕೊಂಡಿದ್ದಂತಹ ನಸೀರ್ ಅಹಮದ್ ಅವರೇ ಯಾವಾಗ ತನ್ನ ಪರಮಾಪ್ತನಿಗೆ ಪ್ರಬಲ ಸ್ಪರ್ಧಾಳುವಾಗಿ ಎದುರಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಸಿದ್ದರಾಮಯ್ಯವರು ಅರಿತರೋ ಆಗಲೇ ಸಿದ್ದರಾಮಯ್ಯನವರು ಒಂದು ರೀತಿ ರಾಜಕೀಯವಾಗಿ ವ್ಯೂಹವನ್ನು ರಚನೆ ಮಾಡಿದ್ರು ಅಂತಕ್ಕಂಥದ್ದು ಈಗ ಪಕ್ಷದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲ ಶ್ರೀಲಕ್ಷ್ಮಿ. ಯಾವಾಗ ದಾವಣಗೆರೆ ಬೈ ಎಲೆಕ್ಷನ್ನ ಈ ಒಂದು ಫೈಟ್ ಆಯಿತು, ಅದರಲ್ಲಿ ಮುಸ್ಲಿಂ ನಾಯಕರು ಯಾವಾಗ ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕು ಅಂತ ಹೇಳಿ ಪ್ರಬಲವಾಗಿ ಗಟ್ಟಿಯಾಗಿ ಧ್ವನಿಯನ್ನು ಎತ್ತಕ್ಕೆ ಶುರುವಾದರು, ಆಗ ಎಲ್ಲೋ ಒಂದು ಕಡೆ ಮುಸ್ಲಿಂ ನಾಯಕರನ್ನ ಮಾತಾಡೋದಕ್ಕೆ ಬಿಟ್ಟುಬಿಟ್ರೆ ನಾವು ಸಿದ್ದರಾಮಯ್ಯವರು. ಏಕೆಂದರೆ ಮುಂದೆ ಈ ರೀತಿ ಸಮಸ್ಯೆಗಳಾಗ್ಬೋದು, ಪಕ್ಷದಲ್ಲಿ ಒಳಯಿಟ್ಟು ಕೊಟ್ಟರೆ ಸಮಸ್ಯೆಗಳಾಗತ್ತೆ ಅನ್ನೋ ಅರಿವು ಸಿದ್ದರಾಮಯ್ಯವ್ರಿಗೆ ಇದ್ದರೂ ಕೂಡ ಸ್ವತಃ ಅವರು ನಸೀರ್ ಅಹಮದ್ ಅವರನ್ನ, ಜಮೀರ್ ಅವ್ರನ್ನ ಮುಂದೆ ಬಿಟ್ಟರು. ಸೊ ಅದರ ಭಾಗವಾಗಿ ಇಲ್ಲಿ ನಸೀರ್ ಅಹಮದ್ ಅವರ ತಲೆದಂಡ ಕೂಡ ಆಯಿತು. ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ರಾಜಕೀಯ ವ್ಯೂಹದಲ್ಲಿ ಎಲ್ಲೋ ಒಂದು ಕಡೆ ನಸೀರ್ ಅಹಮದ್ ಅವರು ಸಿಲುಕಿದ್ರ ಅಂತಕ್ಕಂತಹ ಪ್ರಶ್ನೆಗಳು ಕೂಡ ಈಗ ಕೇಳಿಬರ್ತಾ ಇರ್ತಕ್ಕಂಥದ್ದು. ತನ್ನ ಪರಮಾಪ್ತರೊಬ್ಬರನ್ನು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲಿಸಲೇಬೇಕು, ಅದು ತಾನು ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರನ್ನು ಇಲ್ಲಿ ಶಾಸಕರಾಗಿ ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಸ್ಟರ್ ಪ್ಲಾನನ್ನು ಸಿದ್ದರಾಮಯ್ಯ ಅವರು ಮಾಡಿದ್ರಾ ಅಂತಕ್ಕಂತಹ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ನೋಡಿ, ಕೋಲಾರ ವಿಧಾನಸಭಾ ಕ್ಷೇತ್ರ ಈವರೆಗೂ ಕೂಡ ಸಿದ್ದರಾಮಯ್ಯ ಅವರ ಕ್ಯಾಂಪ್ಗೆ ಸಿಗ್ತಾ ಇಲ್ಲ. ಯಾಕೆಂತಂದರೆ ಕಳೆದ 2018 ಚುನಾವಣೆಯಲ್ಲೇ ಸಿದ್ದರಾಮಯ್ಯ ಅವರು ಕ್ಷೇತ್ರವನ್ನು ಹುಡುಕಾಡ್ತಾ ಇದ್ರು. ಆಗ ಬಾದಾಮಿ, ಚಾಮುಂಡೇಶ್ವರಿ ಕ್ಷೇತ್ರ, ಕೋಲಾರ ಈ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿಂದನೇ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಓಡ್ತಾ ಇದ್ರು. ಆದರೆ ಆಗಲೂ ಕೂಡ ಕೋಲಾರ ಕ್ಷೇತ್ರ ಇವರಿಗೆ ಅಳತೆಗೆ ಸಿಗಲಿಲ್ಲ, ಅಂದರೆ ಅಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಆಗಲಿಲ್ಲ. ಎಲ್ಲೋ ಒಂದು ಕಡೆ ತನಗೆ ದಕ್ಕಲಿಲ್ವಲ್ಲ ಕೋಲಾರ ಕ್ಷೇತ್ರ, ಕೊನೆಗೆ ತನ್ನ ಪರಮಾಪ್ತನಿಗಾದ್ರೂ ಕೋಲಾರ ಕ್ಷೇತ್ರವನ್ನು ದಕ್ಕಿಸ್ಕೊಡ್ಬೇಕು, ಅವನಿಗೆ ಆ ಮೂಲಕನಾದ್ರೂ ಕೋಲಾರ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರವನ್ನು ಹುಟ್ಟಿ ಹಾಕ್ಕೊಡ್ಬೇಕು ಅಂತಕ್ಕಂತಹ ಒಂದು ಚರ್ಚೆ ಮತ್ತು ಆ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಈ ವ್ಯವಸ್ಥಿತವಾದಂತಹ ಜಾಲವನ್ನು ಎಳೆದಿದ್ದಾರೆ ಅಂತ ಹೇಳಿ ಪಕ್ಷದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥದ್ದು, ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿರ್ತಕ್ಕಂಥ ಮಾತುಗಳು. ಸೊ ಇದೆಲ್ಲವೂ ಕೂಡ
ಇಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಸ್ವತಃ ಸಿದ್ದರಾಮಯ್ಯ ಅವರು ಹೇಳಬೇಕಾಗುತ್ತೆ. ಯಾಕೆಂದರೆ ತನ್ನ ಪರಮಾಪ್ತರು ಎಷ್ಟಿದ್ರು ಅಷ್ಟೇ ಪರಮಾಪ್ತ ಕೂಡ ನಸೀರ್ ಅಹಮದ್ ಅವರು ಆಗಿದ್ದು, ಅದು ಕೂಡ ವಿಶೇಷ. ಆದರೆ ರಾಜಕೀಯಕ್ಕೆ ಹೋಗಿ ಮತ್ತು ತನ್ನ ಎಲ್ಲೋ ಒಂದು ಕಡೆ ತನ್ನ ಪರಮಾಪ್ತರು ಮತ್ತು ತೀರಾ ಬೇಕಾದಂಥವ್ರು ಕುಟುಂಬಕ್ಕೆ ಹತ್ತಿರ ಆದಂಥವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಅವ್ರಿಗೆ ಕ್ಷೇತ್ರವನ್ನು ರಾಜಕೀಯವಾಗಿ ಲಾಭವನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ತನ್ನ ಆಪ್ತರಿಗೆ ಕೈ ಕೊಟ್ರ ಅಂತ ಹೇಳಿ ಈಗ ಪಕ್ಷದಲ್ಲಿ ಕೇಳಿಬರ್ತಾ ಇರತಕ್ಕಂಥದ್ದು ಶ್ರೀಲಕ್ಷ್ಮಿ. ಅಂತಿಮವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ನೆಕ್ಸ್ಟು ಚುನಾವಣೆ ಏರ್ಪಟ್ಟಂಥ ಸಂದರ್ಭದಲ್ಲಿ ಸ್ಪರ್ಧಾಳುಗಳಾಗುವಂಥ ಸಂದರ್ಭದಲ್ಲಿ ನಸೀರ್ ಅಹಮದ್ ಖಂಡಿತವಾಗಲೂ ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದರು. ಅದು ಮುಂದೆ ಕೂಡ ಫೈಟ್ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲೇ ಇದೆಲ್ಲವೂ ಆಗಿದೆ ಅಂತ ಹೇಳಿ ರಾಜಕೀಯ ಚರ್ಚೆ ಆಗ್ತಾ ಇರ್ತದೆ. ನೋಡಬೇಕು ಮುಂದೆ 2028 ವಿಧಾನಸಭಾ ಚುನಾವಣೆಗೆ ಅಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ, ಸಿದ್ದರಾಮಯ್ಯವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನೋದನ್ನು. ಇನ್ನು ನಾವು ಇನ್ನೊಂದು ಸುದ್ದಿ ತಗೊಂಡಿದ್ದು ಡಿ ಕೆ ಶಿವಕುಮಾರ್ ಮುಂದೆ ಏನು ಮಾಡ್ತಾರೆ ಅಂತ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಅವರಿಬ್ಬರ ನಡುವೆ ಏನೋ ಒಂದು ಸ್ವಲ್ಪ ಹೊಂದಾಣಿಕೆಯ, ಅದು ಸಿದ್ಧಾಂತದ ವಿಚಾರದಲ್ಲಿರ್ಬೋದು ಮತ್ತದಿರ್ಬೋದು, ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ಏನು ಮಾಡ್ತಾರೆ ಈಗ ಡಿ ಕೆ ಶಿ ನೆಕ್ಸ್ಟು, ಅಥವಾ ಡಿ ಕೆ ಶಿ ಪಾಳೆಯ ಏನು ಮಾಡ್ತಾರೆ? ಯಾಕಂದರೆ ಸತೀಶ್ ಜಾರಕಿಹೊಳಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ನಾವೇ ಸುದ್ದಿ ಕೊಟ್ಟಂಗೆ ಅಹಿಂದ ಸಮಾವೇಶ, ಒಂದು ದೊಡ್ಡ ಸಮಾವೇಶ ಕೂಡ ಮಾಡಕ್ಕೆ ಹೊರಟಿದ್ದಾರೆ. ಬಿಡ್ತಾರ ಡಿ ಕೆ ಶಿ ಅಹಿಂದ ಸಮಾವೇಶವನ್ನು ಮಾಡೋಕ್ಕೆ? ಈ ಹಿಂದೆ ಸಾಧ್ಯ ಆಗಲಿಲ್ಲ, ಯಾಕಂದರೆ ಪಕ್ಷದ ಶಿಸ್ತು ಅನ್ನೋ ವಿಚಾರ ತಂದ್ರು. ಅಲ್ಲಿ ಏನಾಗುತ್ತೆ ಈ ಎರಡೂ ಬಣಗಳ ರಾಜಕೀಯ ನೆಕ್ಸ್ಟ್? ಎಸ್ ಶ್ರೀಲಕ್ಷ್ಮಿ, ತಾವು ಹೇಳಿದಾಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ತಂತ್ರಗಾರಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಅದು ಇಂಪ್ಲಿಮೆಂಟ್ ಆದಮೇಲೆ, ಅದರ ಎಫೆಕ್ಟ್ ಆದಮೇಲೆ ಎಸ್ ಡಿ ಕೆ ಶಿವಕುಮಾರ್ ಇದರಲ್ಲಿ ಸಕ್ಸಸ್ ಆದರು ಅಂತ ಹೇಳಿ ಅಷ್ಟೇ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ. ಆದರೆ ಅವರ ರಾಜಕೀಯ ತಂತ್ರಗಾರಿಕೆಗಳು, ರಾಜಕೀಯ ಪಟ್ಟುಗಳು ಸಿದ್ದರಾಮಯ್ಯವ್ರಿಗಿಂತಲೂ ಒಂದು ಪಟ್ಟು ಜಾಸ್ತಿ ಇರ್ತಕ್ಕಂಥದ್ದು ಮತ್ತು ಆಳವಾಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಈ ಹಿಂದೆ ಏನು ಹಾಸನದಲ್ಲಿ ಆದಂಥ ಸಮಾವೇಶವನ್ನು ಕ್ಯಾನ್ಸಲ್ ಮಾಡಿದ್ದು, ಮೈಸೂರಲ್ಲಾದಂಥ ಸಮಾವೇಶವನ್ನು ಕ್ಯಾನ್ಸಲ್ ಅಂದರೆ ಅದರ ಹೆಸರನ್ನು ಪಕ್ಷದ ವೇದಿಕೆಯ ಹೆಸರಿನಲ್ಲಾಗಿ ಪಕ್ಷದ ವೇದಿಕೆಯಲ್ಲಿ ಆಗಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದು ಕೊನೆಗೆ ಹೈಕಮಾಂಡ್ ಮೂಲಕ ಸಾಧಿಸಿ ಅದನ್ನು ಸಿದ್ದರ ಮಹೋತ್ಸವದ ಬದಲು ಅಭಿಮಾನೋತ್ಸವ ಅಂತೇಳಿ ಮತ್ತು ಏನು ಪಕ್ಷದ ವೇದಿಕೆಯಲ್ಲಿ ಕಾಂಗ್ರೆಸ್ ಸ್ವಾಭಿಮಾನ ಸಮಾವೇಶ ಅಂತಕ್ಕಂಥದ್ದು, ಈ ರೀತಿಯಾಗಿ ಈಗಾಗಲೇ 2 ಸಮಾವೇಶದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು. ಅದು ಪಕ್ಷದ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೀಬೇಕು, ಇದು ಬೇರೆ ರೀತಿಯ ಅರ್ಥಗಳು ಆಗುತ್ತೆ ಅಂತಕ್ಕಂಥದ್ದು. ಯಾಕೆಂದರೆ ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ಇಲ್ಲಿ ವ್ಯಕ್ತಿ ಪೂಜೆ ಎಲ್ಲ ಪಕ್ಷ ಪೂಜೆಯನ್ನು ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ಏನು ಅಹಿಂದ ಗುರಾಣಿಯನ್ನು ಇಟ್ಕೊಂಡು, ಈಗ ನಾಯಕತ್ವ ಬದಲಾವಣೆ ವಿಚಾರ ಬಂದಿದ ತಕ್ಷಣವೇ ಸಿದ್ದರಾಮಯ್ಯವರು ಅಹಿಂದ ಗುರಾಣಿಯನ್ನು ಇಟ್ಕೊಂಡು ಓಡಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಅದನ್ನು ಸಮಾರಂಭ ಮೂಲಕ, ಸಮಾವೇಶದ ಮೂಲಕ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಅವರ ಬೆಂಬಲಿಗರ ಮೂಲಕ ಸಿದ್ದರಾಮಯ್ಯರ ಮಾಡಿಸ್ತಿದ್ದಾರೆ ಅಂತಕ್ಕಂಥದ್ದು ಇದು ಮತ್ತೊಂದು ಆಯಾಮದಲ್ಲಿ ಕೂಡ ಇರ್ತಕ್ಕಂಥ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗಲೂ ಕೂಡ ಈಗ ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಈ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕೋದಕ್ಕೆ ತೆರೆಮರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಅದು ಏಕೆಂದರೆ ಹಿಂದೆ ನೋಡಿ ಸಿದ್ದರಾಮೋತ್ಸವ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯವರು ಕೊನೆಗೆ ಹೆಚ್ಚಿನ ಮತಗಳನ್ನು ಗಳಿಸಿ ಅಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗೋಗ್ಬಿಟ್ರು. ಸೊ ಈ ಬಾರಿನೂ ಕೂಡ ಆ ಸಮಾವೇಶವನ್ನು ಮಾಡಿ ಏನಾದರೂ ಅಲ್ಲಿ ಏನಾದರೂ ಯಶಸ್ವಿ ಆಗಿದೆ ಆದರೆ ಖಂಡಿತವಾಗಲೂ ಕೂಡ ನನಗೆ ಮತ್ತೆ ಮುಖ್ಯಮಂತ್ರಿ ಪಟ್ಟ ತಪ್ಪುತ್ತೆ, ಕೈ ತಪ್ಪುತ್ತೆ ಅಂತಕ್ಕಂತಹ ಲೆಕ್ಕಾಚಾರ ಖಂಡಿತವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗೊತ್ತು. ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಲ ರಾಜಕೀಯ ಸಲಹೆಗಾರರು ಕೂಡ ಇದೇ ವಿಚಾರವನ್ನು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಈ ಅಷ್ಟು ಸುಲಭವಾಗಿ ಈಗ ಅಹಿಂದ ಸಮಾವೇಶವನ್ನು ಅಹಿಂದ ಹೆಸರಿನಲ್ಲಿ ಮಾಡೋದಕ್ಕೆ ಬಿಡ್ತಾರೆ ಅಂತಕ್ಕಂಥದ್ದು ಸುಳ್ಳು. ಬಹುಶಃ ಇದನ್ನು ಕೂಡ ಪಕ್ಷದ ವೇದಿಕೆಯಲ್ಲೇ ಆಗಬೇಕು, ಪಕ್ಷದ ಹೆಸರಲ್ಲೇ ಆಗಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರ ಗಮನವನ್ನು ಸೆಳೆಯುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ. ಇನ್ನೂ ಕೂಡ ಅಹಿಂದ ಸಮಾವೇಶದ ದಿನಾಂಕ ಮತ್ತು ಸಮಯ ಯಾವುದೂ ಕೂಡ ನಿಗದಿಯಾಗಿಲ್ಲ. ಮತ್ತು ಅದರ ಸ್ವರೂಪ ಮತ್ತು ಯಾವ ರೀತಿಯಾಗಿ ಸಮಾವೇಶ ಆಗಬೇಕು, ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇನ್ನೂ ಆಗಿಲ್ಲ. ಇನ್ನೂ 2-3 ಸಭೆಗಳಾಗೋದು ಬಾಕಿ ಇದೆ. ಸೊ ಹೀಗಾಗಿ ಅಷ್ಟರೊಳಗಡೆ ಖಂಡಿತವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ಲಾನನ್ನು ಖಂಡಿತವಾಗಲೂ ಇಂಪ್ಲಿಮೆಂಟ್ ಮಾಡ್ತಾರೆ. ಬಹುತೇಕ ಇದರಲ್ಲೂ ಕೂಡ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕೆಂದರೆ ಈಗ ಅವರಿಗೆ ಮಾಡು ಇಲ್ಲವೇ ಮಡಿ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಕಾದು ನೋಡಬೇಕು ಅಂತಿಮವಾಗಿ ಈ ಬಾರಿನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆಗ್ತಾರಾ ಅನ್ನೋದನ್ನ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.